ಮಾನ್ಯ ಸಭಾಧ್ಯಕ್ಷರೇ, ಸರ್ವ ಜನಾಂಗದ ಶಾಂತಿಯ ತೋಟದಂತಿರುವ ಜಗತ್ತಿಗೆ ಶಾಂತಿ ಅಹಿಂಸಾ ಮಂತ್ರವನ್ನು ಹೇಳಿಕೊಟ್ಟ ಭಾರತವು ಇಂದು ಅಶಾಂತಿ ಮತ್ತು ಅಹಿಂಸೆಯಲ್ಲಿ ತೇಲುತ್ತಿರುವುದು ದುಃಖದ ಸಂಗತಿಯಾಗಿದೆ. ಇದರಲ್ಲಿ ಈಶಾನ್ಯದ ಪ್ರಮುಖ ರಾಜ್ಯಗಳ ಪೈಕಿ ಮಣಿಪುರವು ಒಂದು ವಿಶಿಷ್ಟ ಸಂಸ್ಕೃತಿ, ಆಚರಣೆಗಳು, ಪ್ರಾಕೃತಿಕ ಸೌಂದರ್ಯವನ್ನು ಹೊಂದಿರುವ ರಾಜ್ಯ. ಕಳೆದ 29 ತಿಂಗಳುಗಳಿಂದ ಜನಾಂಗೀಯ ಸಂಘರ್ಷದಲ್ಲಿ ಸಿಲುಕಿ ನಲುಗಿ ಹೋಗಿದೆ. ಈ ಕಲಹದಲ್ಲಿ 260 ಜನರು ಈಗಾಗಲೇ ಮರಣ ಹೊಂದಿದ್ದಾರೆ. ಅಷ್ಟೇ ಅಲ್ಲ, 60,000 ಜನರು ಮನೆಗಳನ್ನು ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ. ಈ ಬೂದಿ ಮುಚ್ಚಿದ ಕೆಂಡದಂತಿರುವ ಸಂಘರ್ಷದ ಜ್ವಾಲೆಯನ್ನ ಶಮನಗೊಳಿಸಿ ಶಾಂತಿ ಮರುಸ್ಥಾಪನೆ ಸಾಧ್ಯವಾಗುತ್ತಿಲ್ಲದಿರುವುದು ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು, ನಾಚಿಕೆ. ಈ ಸಂಘರ್ಷದಲ್ಲಿ ಮಹಿಳೆಯರನ್ನ ಬೀದಿಯಲ್ಲಿ ನಗ್ನಗೊಳಿಸಿ ಅವರ ಮೇಲೆ ಅತ್ಯಾಚಾರ ಎಸಗಿರುವುದು ಜಗತ್ತಿಗೆ ಈ ದೇಶ ತಲೆ ತಗ್ಗಿಸುವಂತಾಗಿದೆ. ಅಷ್ಟೇ ಅಲ್ಲ, ಜಗತ್ತಿಗೆ ಈ ದೇಶ ತಲೆ ತಗ್ಗಿಸುವಂತಾಗಿದೆ. ಈ ನರರಾಕ್ಷಸರಿಗೆ ಇಲ್ಲಿಯವರೆಗೂ ಯಾವುದೇ ಶಿಕ್ಷೆಯಾಗದಿರುವುದು ಇನ್ನು ದುಃಖಕರ ಸಂಗತಿಯಾಗಿದೆ. ಆದ್ದರಿಂದ ಮಣಿಪುರದಲ್ಲಿ ಶಾಂತಿ ಸ್ಥಾಪಿಸಲು ಸರ್ಕಾರ ಏನೇನು ಕ್ರಮಗಳನ್ನು ಕೈಗೊಂಡಿದೆ ಅಂತ ಹೇಳಿ ಮಾನ್ಯ ಪ್ರಧಾನಮಂತ್ರಿಗಳು ಸದನದಲ್ಲಿ ಸ್ಪಷ್ಟಪಡಿಸಬೇಕೆಂದು ಅವರಲ್ಲಿ ಆಗ್ರಹಿಸುತ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಬೆಂಕಿಯನ್ನು ಬೆಂಕಿಯಿಂದಲೇ ನಂದಿಸಲಾಗುವುದು ಎಂಬುದು ಸಾರ್ವಕಾಲಿಕ ಸತ್ಯ. ಅದರಂತೆ ಹಿಂಸೆ ಎಂಬ ಅಗ್ನಿಯನ್ನು ಶಮನಗೊಳಿಸಲು ಅಭಿವೃದ್ಧಿ ಎಂಬ ಅಸ್ತ್ರದೊಂದಿಗೆ ಮಾತ್ರ ಸಾಧ್ಯ. ಇದನ್ನೆಲ್ಲ ನಮ್ಮ ಸರ್ಕಾರ ಈಗಾಗಲೇ ಮನಗೊಂಡು ಈ ವರ್ಷದ ಫೆಬ್ರವರಿ ತಿಂಗಳಿಂದ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿಗೊಳಿಸಲ್ಪಟ್ಟಿದೆ. ಮತ್ತು ಈ ಸಂಘರ್ಷವನ್ನು ನಿಯಂತ್ರಿಸಲು ಈಗಾಗಲೇ 2,000 ಸಿಬ್ಬಂದಿ ವರ್ಗ ಮತ್ತು ಹೆಚ್ಚುವರಿಯಾಗಿ 20 CARF ಮತ್ತು 15 CRPF ಮತ್ತು 5 BSF ತಂಡಗಳನ್ನು ನಿಯೋಜಿಸಿ ಅಲ್ಲಿನ ಸಂಘರ್ಷವನ್ನು ಹತೋಟಿಗೆ ತಂದು ಅಲ್ಲಿ ಸಂಪೂರ್ಣವಾಗಿ ಶಾಂತಿ ನೆಲೆಸುವಂತೆ ಮಾಡಿದ್ದೇನೆ. ಮತ್ತು ಹಿಂಸಾಚಾರ ಎಸಗಿದ ದುಷ್ಟರನ್ನು ಬಂಧಿಸಿ ಈಗಾಗಲೇ ನ್ಯಾಯಾಲಯ ಮುಂದೆ ಹಾಜರುಪಡಿಸಿದ್ದೇವೆ. ಮತ್ತು ಮಣಿಪುರದಲ್ಲಿನ ಯಾವುದೇ ರೀತಿಯ ಹಿಂಸೆಯನ್ನು ಮುಂದಿನ ಪೂರ್ವಜರಿಗಾಗಲಿ ಮುಂದಿನ ಪೀಳಿಗೆಗಾಗಲಿ ನಾವು ಮಾಡಿದ ಅನ್ಯಾಯವಾಗಿದೆ. ಮಣಿಪುರದಲ್ಲಿನ ಶಾಂತಿ ಮತ್ತು ಯಥಾಸ್ಥಿತಿಯನ್ನು ಕೊಂಡೊಯ್ಯಲು ನಮ್ಮ ಸರ್ಕಾರ ಈಗಾಗಲೇ ಪ್ರತಿಜ್ಞೆಯನ್ನು ಮಾಡಿದೆ. ಮತ್ತು ಮಣಿಪುರದಲ್ಲಿನ ನಿರಾಶ್ರಿತರಿಗಾಗಿ ಸುಮಾರು 7,000 ಮನೆಗಳ ನಿರ್ಮಾಣಕ್ಕೆ ನಮ್ಮ ಸರ್ಕಾರ ಮುಂದಾಗಿದ್ದು, ಮತ್ತು ಮಣಿಪುರದಲ್ಲಿನ ಶಾಂತಿ ಮತ್ತು ಸುವ್ಯವಸ್ಥೆಗಾಗಿ ಸಮಗ್ರ ಅಭಿವೃದ್ಧಿಗಾಗಿ ಮೊನ್ನೆ ತಾನೇ ನಾನೇ ಭೇಟಿ ಕೊಟ್ಟು ಸುಮಾರು 8,500 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಯೋಜನೆಯನ್ನು ಶಿಲಾನ್ಯಾಸ ನೆರವೇರಿಸಿದ್ದೇನೆ. ಮತ್ತು ಮಣಿಪುರದ ಜನರಿಗೆ ಶಾಂತಿ ಮತ್ತು ಸುವ್ಯವಸ್ಥೆಗಾಗಿ ನಮ್ಮ ಸರ್ಕಾರ ಯಾವಾಗಲೂ ಅವರ ಜೊತೆಗೆ ಇರುತ್ತದೆ ಅಂತ ಹೇಳ್ತಾರೆ. ಮುಂದಿನ ಖಾತೆ ಗೃಹ ವ್ಯವಹಾರಗಳ ಖಾತೆ ಸಚಿವರ. ಸಭಾಧ್ಯಕ್ಷರೇ, ನಾನು ಇಂದು ಗಮನ ಸೆಳೆಯುವ ಸೂಚನೆಯನ್ನು ಪ್ರಸ್ತುತಪಡಿಸುತ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಸಮಾಜದ ಸ್ವಾಸ್ಥ್ಯವನ್ನು ಕದಡುತ್ತಿರುವ ಮಾನವರಲ್ಲಿ ಮೌಲ್ಯಗಳೇ ಇಲ್ಲವಾಗಿಸುತ್ತಿರುವ ದುರಂತದ ಬಗ್ಗೆ ನಾನು ಇಂದು ಸದನದ ಗಮನಕ್ಕೆ ತರಲು ಇಚ್ಛಿಸುತ್ತೇನೆ. ಸರ್ಕಾರದ 4ನೇ ಅಂಗ ಎಂದು ಮಾಧ್ಯಮಗಳನ್ನು ಪರಿಗಣಿಸಲಾಗುತ್ತದೆ. ಆದರೆ ಅದೇ ಮಾಧ್ಯಮಗಳು ಇಂದು ಪೈಪೋಟಿಗಾಗಿ, TRPಗಾಗಿ ತಮ್ಮ ಜವಾಬ್ದಾರಿಯನ್ನು ಮರೆತು ವರ್ತಿಸುತ್ತಿವೆ. ಎಲ್ಲ ಚಾನೆಲ್ಗಳಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಗಳು, ರಿಯಾಲಿಟಿ ಶೋಗಳು ಯಾವುದೇ ಒಂದಂಶದಷ್ಟು ಒಳ್ಳೆಯ ಸಂದೇಶವನ್ನಾಗಲಿ, ಮಾನವೀಯ ಮೌಲ್ಯಗಳನ್ನಾಗಲಿ, ರಾಷ್ಟ್ರೀಯ ಭಾವೈಕ್ಯತೆ ಭಾವನೆಯನ್ನು ಮೂಡಿಸುವಲ್ಲಿ ವಿಫಲವಾಗಿವೆ. ಅದರಲ್ಲೂ ಧಾರಾವಾಹಿಗಳು ಕೇವಲ ದ್ವೇಷ, ಅಸೂಹೆ, ಮೋಸ, ಅಪರಾಧೀಕರಣಕ್ಕೆ ದಾರಿ ಮಾಡಿಕೊಡುತ್ತಿವೆ. ಇದರಿಂದ ಪ್ರಭಾವಿತಗೊಂಡ ಜನರು ಹೆಚ್ಚು ಅಪರಾಧೀಕರಣದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ. ನ್ಯೂಸ್ ಚಾನೆಲ್ಗಳು ಮಾನ್ಯ ವಿರೋಧಿ ಮಿತ್ರರು ಹೇಳಿರುವ ವಿಷಯವನ್ನು ಕುರಿತು ಪರಿಶೀಲಿಸಿ ಸೂಕ್ತ ನಿಯಮಗಳನ್ನು ರೂಪಿಸಲಾಗುವುದು ಎಂದು ಭರವಸೆ ನೀಡಿದ್ದೇನೆ. ಮುಂದಿನ ಖಾತೆ ಮಾನವ ಸಂಪನ್ಮೂಲಗಳ ಅಭಿವೃದ್ಧಿ ಖಾತೆ ಸಚಿವರು. ಭಾರತದಲ್ಲಿ ಶಿಕ್ಷಣ ಕ್ಷೇತ್ರದ ದತ್ತಾಂಶದ ಗುಣಮಟ್ಟವನ್ನು ಸುಧಾರಿಸುವುದು ಬಹು ಮುಖ್ಯವಾಗಿದೆ. ಹಾಗಾಗಿ ಈ ಸಮಸ್ಯೆಯನ್ನು ಪರಿಹರಿಸಲು ತಮ್ಮ ಸರ್ಕಾರ ಯಾವ ಕ್ರಮಗಳನ್ನು ಕೈಗೊಂಡಿದೆ ಎಂಬುದರ ಕುರಿತು ಸಚಿವರು ಸಮರ್ಪಕವಾದ ಉತ್ತರವನ್ನು ನೀಡಬೇಕೆಂದು ಸದನದ ಮೂಲಕ ಕೋರುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಭಾರತದಲ್ಲಿ ಶಿಕ್ಷಣ ಕ್ಷೇತ್ರದ ದತ್ತಾಂಶದ ಗುಣಮಟ್ಟವನ್ನು ಮತ್ತಷ್ಟು ಸುಧಾರಿಸಲು ನಮ್ಮ ಸರ್ಕಾರ ಕೈಗೊಳ್ಳಲಾಗುತ್ತದೆ. ಅದೇ ರೀತಿಯಲ್ಲಿ ಅವುಗಳೆಂದರೆ ದತ್ತಾಂಶ ಸಂಗ್ರಹಣೆ ಮತ್ತು ನಿರ್ವಹಣೆಯಲ್ಲಿ ಹೆಚ್ಚಿನ ಹೂಡಿಕೆಯನ್ನು ಮಾಡಲಾಗುತ್ತಿದೆ. ನಮ್ಮ ಸರ್ಕಾರ ದತ್ತಾಂಶವನ್ನು ಸಂಗ್ರಹಿಸಲಾಗಿದೆ ಮತ್ತು ಪರಿಣಾಮಕಾರವಾಗಿ ನಿರ್ವಹಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ದತ್ತಾಂಶ ಸಂಗ್ರಹಣೆ ಮತ್ತು ನಿರ್ವಹಣಾ ವ್ಯವಸ್ಥೆಗಳಲ್ಲಿ ಹೆಚ್ಚಿನ ಹೂಡಿಕೆಯನ್ನು ಅಗತ್ಯವಿದೆ. ಅದೇ ರೀತಿಯಾದ ವಿವಿಧ
ಹೆಚ್ಚು ಪಾಲ್ಗೊಳ್ಳುವಿಕೆಯನ್ನು ನಮ್ಮ ಸರ್ಕಾರ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ. ಮುಂದಿನ ಖಾತೆ ವಿದೇಶಾಂಗ ವ್ಯವಹಾರಗಳ ಸಚಿವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ವಿದೇಶಾಂಗ ಸಚಿವರನ್ನ ಪ್ರಶ್ನೆ ಕೇಳಲಿಕ್ಕೆ ಅನುವು ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀನಿ. ಅವಕಾಶವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು. ಸನ್ಮಾನ್ಯ ಸಭಾಧ್ಯಕ್ಷರೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರನಿಗೆ ಎನ್ನುವ ಹಾಗೆ ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟು ಆಮದು ರಫ್ತಿನಲ್ಲಿ ಅಮೆರಿಕ ಇವತ್ತು ಶೇಕಡಾ 50% ಸುಂಕವನ್ನು ವಿಧಿಸುವುದರ ಮೂಲಕ ಭಾರತದಂತಹ ಮಧ್ಯಮ ರಾಷ್ಟ್ರದ ಮೇಲೆ ಗದಪ್ರಹಾರ ಮಾಡಿದೆ. ಇದಕ್ಕೆ ಆಡಳಿತ ಪಕ್ಷದ ನಿಲುವೇನು? ಇದು ಏನು ಸರ್ವಾಧಿಕಾರದ ಧೋರಣೆಯೋ ಅಥವಾ ದೊಡ್ಡಣ್ಣನ ಭಯವೋ? ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸ್ಥಿರತೆ ತರಲು, ಆಮದು ಪ್ರಮಾಣ ಕಡಿಮೆ ಮಾಡಲು ಹಲವಾರು ದ್ವಿಪಕ್ಷೀಯ ಒಪ್ಪಂದಗಳನ್ನು ಮಾಡಿಕೊಂಡು ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಲಾಗಿದೆ. ಸನ್ಮಾನ್ಯ ಉತ್ತರಿಸಿ. ಇಲ್ಲ, ಸ್ವಲ್ಪ ಅನುವು ಮಾಡ್ಕೊಡ್ಬೇಕಂತ ಕೇಳ್ಕೊಳ್ತೀನಿ. ಅಲ್ಲ, ಉತ್ತರಿಸಿದಾರೆ, ಆಮೇಲೆ ನೀವು ಪ್ರಶ್ನೆ ಕಂಪ್ಲೀಟ್ ಆಗಿಲ್ಲ ಕೇಳಿ. ಸರಿ, ಪ್ರಶ್ನೆ ಪ್ರಶ್ನೆ ಕಂಪ್ಲೀಟ್ ಕಂಪ್ಲೀಟ್ ಆಗಿಲ್ಲ. ಸೊ ಅಲ್ಲ, ಅವ್ರು ಉತ್ತರಿಸಿ. ಪ್ಲೀಸ್ ಬೇಡ. ಸನ್ಮಾನ್ಯ ಸಚಿವರು, ಇವತ್ತೇನಾಗಿದೆ ಅಂದ್ರೆ ಕೇಳಿ, ಇದೇ ನಿಮ್ಮ ಪ್ರಧಾನಿ- ಟೈಮ್ ಇದೆ. ಇದೇ ನಿಮ್ಮ ಪ್ರಧಾನಿಯವರು ಅಮೆರಿಕಾಗೆ ಹೋಗಿ ಅಭಿವೃದ್ಧಿ ಭಾರತ ಸರ್ಕಾರ ಎಂಬ ಭಾಷಣವನ್ನ ಮಾಡ್ತಾರೆ. ಆದ್ರೆ ಅದೇ ಟ್ರಂಪ್ ಇವತ್ತು ಏನ್ ಮಾಡ್ತಿದ್ದಾನಪ್ಪ ಅಂದ್ರೆ ಭಾರತೀಯರ ವೀಸಾವನ್ನ ನಿಷೇಧಿಸಿದ್ದಾನೆ. ಹಾಗೆ ಭಾರತೀಯ ಮೂಲದವರನ್ನ ಗೂಡ್ಸ್ ವಿಮಾನದಲ್ಲಿ ತುಂಬುವ ಮೂಲಕ ಸರಪಳಿಯಂತೆ ಕಟ್ಟಿ ಇದನ್ನ ಮಾಡ್ತಿದ್ದಾರೆ. ಇದಕ್ಕೆ ನೀವೇನು? ಇದನ್ನ ನಿಮ್ಮ ವಿದೇಶಾಂಗ ನೀತಿ, ಇದನ್ನ ನಿಮ್ಮ ಅಭಿವೃದ್ಧಿ ಸರ್ಕಾರದ ನೀತಿ. ಈ ವಿಷಯದ ಕುರಿತು ನಾವು ದ್ವಿಪಕ್ಷೀಯ ಚರ್ಚೆಗಳನ್ನು ಮಾಡುತ್ತಿದ್ದೇವೆ. ಜೊತೆಗೆ ಅಗತ್ಯಕರ ವಸ್ತುಗಳನ್ನು ಆಮದುವಿನ ಪ್ರಮಾಣದಲ್ಲಿ ಕಡಿತಗೊಳಿಸಲಾಗಿದೆ. ಡಾಲರ್ನ ಪ್ರಭಾವ ತಗ್ಗಿಸಲು ಬ್ರಿಕ್ಸ್ನ ಕರೆನ್ಸಿಯ ಮೂಲಕ ವ್ಯಾಪಾರ ವಹಿವಾಟು ನಡೆಸಲು ಭಾರತ ಮುಂದಾಗುತ್ತಿದೆ. ನಾವೇನು ಸುಮ್ಮನೆ ಕೂತಿಲ್ಲ, ಖಾಲಿ ಮಾತಾಡೋದು ಬಿಡ್ರಿ. ಹೇಳ್ರಿ ಅಲ್ಲಿ ಹೇಳ್ಕೊಂಡು ಹೋಗೋದನ್ನ ನೀವು ಮಾಡಿ. ಖಾಲಿ ಮಾತಾಡೋದು ಬಿಡ್ರಿ. ಅಧಿಕಾರಿಗಳಲ್ಲಿ ಆದೇಶ ಬಲವಲ್ಲ. ಮುಂದಿನ ಖಾತೆ ರಕ್ಷಣಾ ಖಾತೆ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ರಕ್ಷಣಾ ಇಲಾಖೆ ಮಂತ್ರಿಗಳಿಗೆ. ಮಾನ್ಯ ಅಧ್ಯಕ್ಷರೇ, ಇಂದು ದೇಶದ ರಕ್ಷಣೆ ಅಭದ್ರತೆಯನ್ನು ತಂದುಕೊಂಡಿದೆ. ದೇಶದಲ್ಲಿ ಭಯೋತ್ಪಾದನೆಯು ಅತಿ ತೀವ್ರವಾಗಿ ನಡೆಯುತ್ತದೆ. ಇದಕ್ಕೆ ಉದಾಹರಣೆ ಅಂದರೆ ಪಹಲ್ಗಾಮ್ ದಾಳಿಯ ಮೂಲಕ ಭಯೋತ್ಪಾದಕರು ನಮ್ಮ ದೇಶದ ಜನರ ಮೇಲೆ ಅಟ್ಟಹಾಸ ಬೀರಿದ್ದಾರೆ. ಇದಕ್ಕೆ ಆಡಳಿತಾರೂಢ ಪಕ್ಷದವರು ಏನೆಂದು ಉತ್ತರ ಕೊಡುತ್ತಾರೆ ಎಂದು ಸ್ಪಷ್ಟೀಕರಣ ನೀಡಬೇಕಾಗಿದೆ. ಇನ್ನೊಂದು ಏನಂದ್ರೆ ಇದಕ್ಕೆ ಆಪರೇಷನ್ ಸಿಂಧೂರ್, ಇದನ್ನ ಈ ಆಪರೇಷನ್ ಸಿಂಧೂರ್ ಕದನವನ್ನ ಯಾಕೆ ಡ್ರಾಮಾ ಮಾಡಿದ್ರು ಅಂತ ಕೇಳಬೇಕಾಗಿದೆ. ಉತ್ತರಿಸಿ. ಅವ್ರು ಉತ್ತರಿಸ್ತೀನಿ ನಿಲ್ರಿ. ಅವ್ರ ಪ್ರಶ್ನೆ ಒಂದೇ ಪ್ರಶ್ನೆ ನೇರವಾಗಿ ಕೇಳ್ರಿ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ರಕ್ಷಣಾ ಇಲಾಖೆ ಇಂದು ಬಲಿಷ್ಠವಾಗೇ ಇದೆ. ಅಭದ್ರತೆಯ ಮಾತೇ ಇಲ್ಲ. ಮಾತೇ ಇಲ್ಲ ಅಂದ್ರೆ ನೀಡಬೇಕು. ನಮ್ಮ ಹತ್ರ ಆಯುಧ ಇದೆ, ಈ ಆಯುಧ ಅಂತ ಹೇಳಿ ಅಂತ ಆಯುಧ ಇದ್ರು ಪಹಲ್ಗಾಮ್ ದಾಳಿ ಅದು ಹೇಗಾಯ್ತು? ಮಾನ್ಯ ವಿರೋಧ ಪಕ್ಷದವರೇ, ನನ್ನ ಮಾನ್ಯ ವಿರೋಧ ಪಕ್ಷದವರೇ, ನನ್ನ ಉತ್ತರ ಇನ್ನೂ ಮುಗಿದಿಲ್ಲ. ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಸಿದ್ಧವಾಗಿಯೇ ಇದೆ. ಪಹಲ್ಗಾಮ್ ದಾಳಿ ಅಂತಿರಲ್ಲ, ಪಹಲ್ಗಾಮ್ ದಾಳಿ ಮಾಡಿದ ಭಯೋತ್ಪಾದಕರನ್ನು ISIನ ಅಡಗು ತಾಣಗಳನ್ನು ನಮ್ಮ AI ತಂತ್ರಜ್ಞಾನವನ್ನು ಬಳಸಿಕೊಂಡು 9 ಅಡಗು ತಾಣಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ಉಳಿಸಿದ್ದೇವೆ. ಅದು ನಮ್ಮ ತಾಕತ್ತು ಅಂದ್ರೆ, ಅದು ನಮ್ಮ ಭಾರತೀಯ ಸೈನ್ಯಕ್ಕಿರುವ ತಾಕತ್ತು ಅಂತಂದ್ರೆ. ಆಪರೇಷನ್ ಸಿಂಧೂರ್ ಎಂಬುದು ಕದನ ವಿರಾಮವಲ್ಲ, ಅದು ಕದನಕ್ಕೆ ಆರಂಭ. ಕದನಕ್ಕೆ ಆರಂಭ ಟೈಮ್ ಆಗಿದೆ. ಮುಂದಿನ ಖಾತೆಗೆ ಅವಕಾಶ ನೀಡಿ. ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು. ಹಣಕಾಸು ಖಾತೆ ಸಚಿವರು. ನೇರವಾಗಿ ಹಣಕಾಸು ಸಚಿವರಿಗೆ. ಡಿಜಿಟಲ್ ಇಂಡಿಯಾ ಯೋಜನೆಯಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಡಿಜಿಟಲ್ ವ್ಯವಹಾರಗಳನ್ನು ಉತ್ತೇಜಿಸಲು ಹಣಕಾಸು ಖಾತೆ ಯಾವ ಕ್ರಮಗಳನ್ನು ಕೈಗೊಳ್ಳುತ್ತದೆ? ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮವನ್ನು ಜಾರಿಗೊಳಿಸಲು ಸರ್ಕಾರ 15,000 ಕೋಟಿ ರೂಪಾಯಿಗಳನ್ನು ನೀಡಿದೆ. ಈ ಹಣವನ್ನು ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮವನ್ನು ಜಾರಿಗೊಳಿಸೋಸ್ಕರವಾಗಿ ಮೀಸಲಿಟ್ಟಿದೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೆ ಹೈಸ್ಪೀಡ್ ಇಂಟರ್ನೆಟ್ ಸೌಲಭ್ಯ ಒದಗಿಸುವುದಾಗಿರ್ಬೋದು, ಗ್ರಾಮೀಣ ಬ್ಯಾಂಕಿಗೆ ಕೇಂದ್ರವನ್ನು ತೆರೆಯುವುದಾಗಿರ್ಬೋದು ಮತ್ತು ಡಿಜಿಟಲ್ ಪಾವತಿ ಜಾಗೃತಿ ಅಭಿಯಾನವನ್ನು ನಡೆಸುವುದನ್ನು ನಮ್ಮ ಪ್ರಮುಖ ಉದ್ದೇಶವಾಗಿದೆ. ಮುಂದಿನ ಖಾತೆ
ಹಣಕಾಸು ಖಾತೆ ಸಚಿವರು. ರೈಲ್ವೆ ಖಾತೆ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ನೇರವಾಗಿ ರೈಲ್ವೆ ಸಚಿವರಿಗೆ. ಭಾರತವು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ಭಾರತವು ರಾಜ್ಯಗಳ ಒಕ್ಕೂಟ ರಾಷ್ಟ್ರವಾಗಿದೆ. ಇಂತಹ ಭಾರತ ದೇಶದ ರೈಲ್ವೆ ಇಲಾಖೆಯಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡುವಾಗ ಬಹುತೇಕ ಎ ದರ್ಜೆಯಿಂದ ಡಿ ದರ್ಜೆವರೆಗೂ ಬಹುತೇಕರು ಬಿಹಾರ ಮತ್ತು ಪಶ್ಚಿಮ ಬಂಗಾಳದಂತಹ ರಾಜ್ಯಗಳಿಂದಲೇ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿನ ಅಭ್ಯರ್ಥಿಗಳೇ ನೇರವಾಗಿರ್ಲಿ, ಸ್ಪಷ್ಟವಾಗಿರಲಿ. ನಂಗೆ ಅರ್ಥ ಆಗ್ತಿಲ್ಲ, ಇನ್ನು ಅವ್ರಿಗೆ ಯಾವಾಗ ಅರ್ಥ ಆಗ್ಬೇಕು? ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ರೈಲ್ವೆ ಸಚಿವರಿಗೆ. ಭಾರತವು ಪ್ರಜಾಪ್ರಭುತ್ವ ರಾಜ್ಯಗಳ ಒಕ್ಕೂಟ ರಾಷ್ಟ್ರವಾಗಿದೆ. ಇಂತಹ ದೇಶದಲ್ಲಿ ರೈಲ್ವೆ ಇಲಾಖೆಯ ಹುದ್ದೆಗಳನ್ನು ಭರ್ತಿ ಮಾಡುವಾಗ ಬಹುತೇಕ ಎ ದರ್ಜೆಯಿಂದ ಡಿ ದರ್ಜೆವರೆಗೆ ಹುದ್ದೆಗಳನ್ನು ಭರ್ತಿ ಮಾಡುವಾಗ ಅಭ್ಯರ್ಥಿಗಳು ಬಹುತೇಕರು ಬಿಹಾರ ಮತ್ತು ಪಶ್ಚಿಮ ಬಂಗಾಳದವರು ಇರ್ತಾರೆ. ಅದಕ್ಕಾಗಿ ಭಾರತದ ಉಳಿದ ರಾಜ್ಯಗಳಿಂದ ಬರುವ ಅಭ್ಯರ್ಥಿಗಳಿಗೆ ಇಲ್ಲಿ ಮೀಸಲಾತಿ ಸಿಗುವುದಿಲ್ಲ. ಆದ್ರಿಂದ ನಿಮ್ಮ ಸರ್ಕಾರ ಒಬ್ಬರ ಕೈಯಲ್ಲಿ ಬೆಣ್ಣೆ ಇನ್ನೊಬ್ಬರ ಕೈಯಲ್ಲಿ ಸುಣ್ಣ ಕೊಡುವ ಕಾರ್ಯವನ್ನ ಮಾಡ್ತಾ ಇದೆ. ಇದಕ್ಕೆ ನಮ್ಗೆ ಸ್ಪಷ್ಟತೆ ನೀಡ್ರಿ. ಮಾನ್ಯ ಸಭಾಧ್ಯಕ್ಷರೇ, ನನ್ನ ದೇಶ ಯಾವ ಆಧಾರದ ಮೇಲೂ ತಾರತಮ್ಯ ಮಾಡಂಗಿಲ್ಲ. ಇದ್ರೊಳಗ ನೇಮಕಾತಿ ಮಾಡ್ಕೊಳಕ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನೀಡ್ತೀವಿ. ಅದ್ರಾಗ ಒಳ್ಳೆ ಫಲಿತಾಂಶ ಪಡೆದವರಿಗೆ ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೊಂತೀವಿ. ಅದ್ರಾಗ ನೀವು ಯಾಕೆ ವಿಚಾರ ಮಾಡಂತಿಲ್ಲ? ನೀವು ಹೇಳ್ತಿದ್ದ ರಾಜ್ಯದಾಗ ಒಳ್ಳೆ ಪ್ರತಿಭಾವಂತ ಮಕ್ಕಳನ್ನು ಇರ್ಬೋದಲ್ಲ, ಯಾಕೆ ವಿಚಾರ ಮಾಡಂತಿಲ್ಲ? ಅವ್ರನ್ನ ಅಂತ ನಾವು ಯಾವ್ದು ತಾರತಮ್ಯ ಮಾಡಂತಿಲ್ಲ. ನಾವು ಎಲ್ಲ ಒಳ್ಳೆ ಫಲಿತಾಂಶ ಪಡೆದವರಿಗೆ ಮಾತ್ರ ಸೆಲೆಕ್ಟ್ ಮಾಡ್ಕೊಳಂತೀವಿ. ಇದ ನನ್ನ ಉತ್ತರ. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ನೇರವಾಗಿ ಪ್ರಧಾನಮಂತ್ರಿಯವರಿಗೆ. ಇಲ್ಲ, ಆ ಮತಗಳಲ್ಲಿ ನಾವು ಇದನ್ನ ನೋಡ್ತಿದ್ದೀವಿ. ಇದೇನಾ ನಿಮ್ಮ ಸರ್ಕಾರ? ಇದೇನಾ ನಿಮ್ಮ ಸರ್ಕಾರ? ರಾಜೀನಾಮೆಯನ್ನು ನೀಡಲೇಬೇಕು ಪ್ರಧಾನಮಂತ್ರಿ ಅವರು ಅಂತ ನಾನು ಹೇಳ್ತೀನಿ. ನಿಮ್ಮ ಪ್ರಶ್ನೆ ಆಗಿದೆ. ಮುಂದಿನ ಖಾತೆ ಕೃಷಿ ಸದನದಲ್ಲಿ ಶಾಂತಿಯನ್ನ ಕೈಗೊಳ್ಳುವುದು. ಮುಂದಿನ ಖಾತೆ ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ ಸಚಿವರು. ಇಲ್ಲ ಪಂಚಾಯತ್ ರಾಜ್ ಖಾತೆ ಸಚಿವರು. ಮಾನ್ಯ ಸಭಾಪತಿಗಳು, ನನ್ನ ಪ್ರಶ್ನೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಿಗೆ. ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ಮತ್ತು ಈ ಆಡಳಿತಕ್ಕಾಗಿ ತಮ್ಮ ಸರ್ಕಾರ ಯಾವ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದು ಸದನಕ್ಕೆ ತಿಳಿಸಿರಿ. ಮಾನ್ಯ ಸಭಾಪತಿಗಳು, ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ಎಂದರೆ ಶಕ್ತಿಯನ್ನು ಕೆಳಮಟ್ಟದ ಆಡಳಿತ ಸಂಸ್ಥೆಗಳಿಗೆ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಹಸ್ತಾಂತರಿಸುವುದು. ಇದರಿಂದ ಜನಸಾಮಾನ್ಯರು ನಿಕಟವಾಗಿರುತ್ತದೆ. ಜನರು ತಮ್ಮ ಸಮಸ್ಯೆಗಳನ್ನು ತಾವು ಪರಿಹರಿಸಿಕೊಳ್ಳಲು ಅವಕಾಶ ಪಡೆಯುತ್ತಾರೆ. ಪ್ರಮುಖವುಗಳೆಂದರೆ ಸ್ಥಳೀಯ ಸ್ವರಾಜ್ಯ ಸಂಸ್ಥೆಗಳ ಶಕ್ತಿವರ್ಧನೆ, ಜನರು ನೇರ ಪಾಲ್ಗೊಳ್ಳುವಿಕೆ, ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ. ಈ ಸಮಸ್ಯೆಗಳನ್ನು ಸ್ಥಳೀಯ ಮಟ್ಟದಲ್ಲಿ ಪರಿಹಾರ ಮಾಡುತ್ತೇವೆ. ಮುಂದಿನ ಖಾತೆ ಜಲಶಕ್ತಿ ಖಾತೆ ಸಚಿವರು. ಪಂಚಾಯತ್ ರಾಜ್ ಖಾತೆ ಸಚಿವರು. ಭಾರಿ ಕೈಗಾರಿಕೆಗಳ ಖಾತೆ ಸಚಿವರು. ಮಾನ್ಯ ಸಭಾ ಅಧ್ಯಕ್ಷರಿ, ನನ್ನ ಪ್ರಶ್ನೆ ಕೈಗಾರಿಕಾ ಸಚಿವರಿಗೆ. ರಕ್ಷಣಾ ಮತ್ತು ಏರೋಸ್ಪೇಸ್ ನಂತಹ ವಿಶಿಷ್ಟ ಕೈಗಾರಿಕೆಗಳಿಗೆ ಏನು ನಿಯಮಗಳನ್ನು ಜಾರಿಗೆ ತಂದಿದ್ದೀರಿ? ಮಾನ್ಯ ಸಭಾಪತಿಗಳೇ, ಮೇಕ್ ಇನ್ ಇಂಡಿಯಾ ಮುಖಾಂತರ ದೇಶೀಯ ರಕ್ಷಣಾ ಉತ್ಪಾದನೆ ಉತ್ತೇಜಿಸಲು ಮತ್ತು ವಿದೇಶಿ ಆಮದನ್ನು ಕಡಿಮೆ ಮಾಡಲು ಈ ಉಪಕ್ರಮಗಳನ್ನು ಆರಂಭಿಸಲಾಗಿದೆ. ಇದರಿಂದಾಗಿ ಭಾರತೀಯ ಕಂಪನಿಗಳಿಗೆ ರಕ್ಷಣಾ ಸಲಕರಣೆಗಳನ್ನು ಉತ್ಪಾದಿಸಲು ಪ್ರೋತ್ಸಾಹ ನೀಡಲಾಗುತ್ತದೆ ಮತ್ತು ರಕ್ಷಣಾ ಸಚಿವಾಲಯ ದೇಶವಾಗಿ ತಯಾರಿಸಿದ ಎಲ್ಲ ಉಪಕರಣಗಳನ್ನು ಮತ್ತು ಖರೀದಿಗೆ ಆದ್ಯತೆ ನೀಡಲಾಗುತ್ತದೆ. ಮುಂದಿನ ಖಾತೆ ಕಾರ್ಮಿಕ ಖಾತೆ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ಕಾರ್ಮಿಕ ಸಚಿವರಿಗೆ ಪ್ರಶ್ನೆಯನ್ನು ಕೇಳಲು ಅನುಮತಿ ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮ್ಮ ದೇಶದ ಕಾರ್ಮಿಕರು ಬಹಳಷ್ಟು ಸಂದರ್ಭಗಳಲ್ಲಿ ಅಪಾಯಕಾರಿ ಪರಿಸ್ಥಿತಿಯಲ್ಲಿ ಕೆಲಸ ಮಾಡುತ್ತಾರೆ. ಅಂತಹ ಸಂದರ್ಭದಲ್ಲಿ ಕಾರ್ಮಿಕರು ತಮ್ಮ ಜೀವನವನ್ನೇ ಕಳೆದುಕೊಳ್ಳುತ್ತಾರೆ. ಇಂತಹ ಸಂದರ್ಭದಲ್ಲಿ ನಿಮ್ಮ ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತದೆ? ಮಾನ್ಯ ಸಭಾ
ಜೀವನಕ್ಕೆ ಏನಾದರೂ ತೊಂದರೆಯಾದರೆ ನಮ್ಮ ಸರ್ಕಾರ ಕಾರ್ಮಿಕರಿಗೆ ಸಿಗಬೇಕಾದ ಎಲ್ಲಾ ಸೌಲಭ್ಯಗಳನ್ನು ಇಲಾಖೆಯಿಂದ ನೀಡುತ್ತೇವೆ. ಕಾರ್ಮಿಕ ಪರಿಹಾರ ಕಾಯ್ದೆಯ ಮುಖಾಂತರ ಅವರಿಗೆ ಪರಿಹಾರವನ್ನು ನೀಡುತ್ತೇವೆ ಮತ್ತು ವಿಮಾ ಕಾಯ್ದೆಯ ಮೂಲಕ ಹಣಕಾಸಿನ ಸೌಲಭ್ಯವನ್ನು ನೀಡುತ್ತೇವೆ. ವಸತಿ ಇಲ್ಲದ ಕಾರ್ಮಿಕರಿಗೆ ವಸತಿ ಸೌಲಭ್ಯವನ್ನು ನೀಡುತ್ತೇವೆ. ಕಾರ್ಮಿಕ ಮಕ್ಕಳಿಗೆ ಉಚಿತವಾದ ಶಿಕ್ಷಣವನ್ನು ನೀಡುತ್ತೇವೆ. ಒಟ್ಟಿನಲ್ಲಿ ಕಾರ್ಮಿಕರಿಗೆ ಸಿಗಬೇಕಾದ ಎಲ್ಲಾ ಸೌಲಭ್ಯಗಳನ್ನು ನೀಡಿ ಮತ್ತು ಅವರ ಹಿತಾಸಕ್ತಿ ಕಾಪಾಡುವಲ್ಲಿ ನಮ್ಮ ಸರ್ಕಾರ ಸಾಕಷ್ಟು ಬದ್ಧವಾಗಿದೆ. ಮುಂದಿನ ಖಾತೆ ವಾಣಿಜ್ಯ ಮತ್ತು ಕೈಗಾರಿಕಾ ಖಾತೆ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ಭಾರತದಲ್ಲಿ ಇಂದು ಅಸ್ಥಿರ ಆರ್ಥಿಕ ಬೆಳವಣಿಗೆಯಿಂದ ಕೈಗಾರಿಕೆಗಳ ಮೇಲೆ ವಿದೇಶಿ ಬಂಡವಾಳ ಹರಿದು ಬರುವುದು ಕಡಿಮೆಯಾಗಿದೆ. ಇದರಿಂದ ವಾಣಿಜ್ಯ ಮತ್ತು ಕೈಗಾರಿಕೆಗಳ ಮೇಲೆ ನೇರ ಪರಿಣಾಮ ಬೀರಿ ನಿರುದ್ಯೋಗ ಇಂದು ತಾಂಡವಾಡುತ್ತಿದೆ. ಮೇಕ್ ಇನ್ ಇಂಡಿಯಾ ಅನ್ನೋದು ಸೇಲ್ ಇನ್ ಇಂಡಿಯಾ ಆಗಿದೆ. ಇದಕ್ಕೆ ನಮ್ಮ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರೇ ಉತ್ತರಿಸಬೇಕು. ಗೌರವಾನ್ವಿತ ಮಾನ್ಯ ಸಭಾಧ್ಯಕ್ಷರೇ, ಮೇಕ್ ಇನ್ ಇಂಡಿಯಾ ಎಂಬುದು ಕೇವಲ ಒಂದು ಕನಸಲ್ಲ. ಅದು ಉತ್ಪಾದಕರಿಗೆ, ಉದ್ಯೋಗದಾತರಿಗೆ, ವಾಣಿಜ್ಯೋದ್ಯಮಿಗಳಿಗೆ ಒಂದು ಭರವಸೆ, ಒಂದು ಶಕ್ತಿ. ವಿರೋಧ ಪಕ್ಷಗಳ ಊಹೆಗೂ ಮೀರಿದ ಉತ್ಪಾದನಾ ಚಟುವಟಿಕೆಗಳು ನಡೆಯುತ್ತಿದೆ. ಮೇಕ್ ಇನ್ ಇಂಡಿಯಾದ ಅಡಿಯಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳ ಉತ್ಪಾದನೆ ಶೇಕಡ 50ರಷ್ಟು ಹೆಚ್ಚಳವಾಗಿದೆ. ರಫ್ತು ಪ್ರಮಾಣದಲ್ಲಿ ಗಣನೀಯ ಏರಿಕೆ. 25.3 ಶತಕೋಟಿ ಡಾಲರ್ ಮೌಲ್ಯಗಳ ಎಲೆಕ್ಟ್ರಾನಿಕ್ ವಸ್ತುಗಳು ರಫ್ತಾಗಿವೆ. ಮೇಕ್ ಇನ್ ಇಂಡಿಯಾದ ಅಡಿಯಲ್ಲಿ ಆಪಲ್, ಸ್ಯಾಮ್ಸಂಗ್ ಕಂಪನಿಗಳ ಸ್ಥಾಪನೆ. ಇದು ಲಕ್ಷಾಂತರ ಉದ್ಯೋಗಿಗಳಿಗೆ ಉದ್ಯೋಗ ಸ್ಥಾಪನೆ ಮತ್ತು ರಫ್ತು ದುಪ್ಪಟ್ಟು. ಇದು ನವ ಭಾರತದ ದಿಟ್ಟ ಹೆಜ್ಜೆಯಾಗಿದೆ. ಹೀಗೆ ವಾಣಿಜ್ಯ ಮತ್ತು ಕೈಗಾರಿಕೆಗಳಿಗೆ ಮೇಕ್ ಇನ್ ಇಂಡಿಯಾ ಎಂಬುದು ಒಂದು ಬೂಸ್ಟ್ ತರಹದಂತಹ ಕೆಲಸ ಮಾಡುತ್ತಿದೆ. ಇದು ವಿದೇಶಿ ಮನಸ್ಥಿತಿಯನ್ನು ಹೊಂದಿರುವ ನಮ್ಮ ವಿರೋಧ ಪಕ್ಷದವರಿಗೆ ಎಲ್ಲಿ ಅರ್ಥವಾಗುತ್ತೆ? ಮಾನ್ಯ ಸಭಾಧ್ಯಕ್ಷರೇ, ಮುಂದಿನ ಖಾತೆ ಇಂಧನ ಖಾತೆ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ನನ್ನ ನೇರವಾದ ಪ್ರಶ್ನೆ ಇಂಧನ ಇಲಾಖೆಯವರಿಗೆ. ವಿದ್ಯುತ್ ದರದ ಏರಿಕೆ ಮತ್ತು ವಿದ್ಯುತ್